Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇವತ್ತು ಒಂದು ಐತಿಹಾಸಿಕ ದಿನ. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ 3ನೇ ಬಾರಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಕೇಂದ್ರದ ಮಂತ್ರಿ ಆಗುವುದು ಬಹುತೇಕ ನಿಶ್ಚಿತವಾಗಿದೆ. ಈ ಬಗ್ಗೆ ಖುಷಿಯನ್ನು ಹಂಚಿಕೊಳ್ಳೋದಕ್ಕೆ ಬಂಡೆಪ್ಪ ಕಾಶೆಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸರಿ, ಇವತ್ತು ಒಂದು ಐತಿಹಾಸಿಕ ದಿನ. ಇದರಲ್ಲಿ JDS ಮತ್ತು ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಿದ್ದಾರೆ, ನೀವು ಕೂಡ ಭಾಗಿಯಾಗ್ತಿದ್ದೀರಿ. ಏನು ಸಂತೋಷವನ್ನು ವ್ಯಕ್ತಪಡಿಸ್ತೀರಿ? ಇಲ್ಲ, ಇದು ಸಮ್ಮಿಶ್ರ ಒಂದು ಮೈತ್ರಿಯಲ್ಲಿ ಇದು ನಿಜಕ್ಕೂ ಒಂದು ದೊಡ್ಡ ದಿನ ಅಂತ ಹೇಳ ಬಯಸ್ತೀನಿ. ಯಾಕಂತಂದರೆ ರಾಜ್ಯ ಒಂದು ಕಡೆ, ಕೇಂದ್ರ ಒಂದು ಕಡೆ. ಕೇಂದ್ರ ಸರ್ಕಾರದಲ್ಲಿ ಒಂದು ಭಾಗ್ಯಾಂಶ ಸೇರಿ ಇವತ್ತು ಸರ್ಕಾರನಲ್ಲಿ ಭಾಗಿಯಾಗಿ ಇವತ್ತು ಕೆಲಸ ಮಾಡೋಂಥ ಅದೃಷ್ಟ ಅದು ನಮ್ಮ JDSಗೂ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಇವತ್ತು ಕುಮಾರಣ್ಣವ್ರ ಮುಖಾಂತರ ಏನಲ್ಲ ಸಿಗ್ತಾ ಇದೆ. ಹಾಗಾಗಿ ನಿಜಕ್ಕೂ ಇಡೀ JDS ಪಾಳ್ಯದಾಗೆ ಅಲ್ಲ, ಇಡೀ ಕರ್ನಾಟಕಕ್ಕೆ ಇದು ಒಂದು ಸಂತೋಷದ ಸುದ್ದಿ ಅಂತೇಳಿ ಹೇಳಕ್ ಬಯಸ್ತೀನಿ. ಒಂದು ರೈತರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಕುಮಾರಣ್ಣ ಅವರು ಬಂದಿರೋದ್ರಿಂದ, ಕೇಂದ್ರದಲ್ಲಿ ಅಧಿಕಾರ ತೆಗೆದುಕೊಳ್ಳೋದ್ರಿಂದ ಅಂತ. ಯಾವ ರೀತಿ ಇದು ಪುನಶ್ಚೇತನ, ರೈತರಿಗೂ ಒಂದು ಆಶಾಕಿರಣ ಅಂತ? ಇಲ್ಲ, ಅದಕ್ಕೆ ನೋಡೋಣ ಈಗ ಯಾವ್ಯಾವ ರೀತಿಯಿಂದ ಹೆಂಗೆ ಯಾವ್ಯಾವ ಅಂತೇಳಿ ಗೊತ್ತಿಲ್ಲ ಈಗ ಅದಕ್ಕೆ. ಬಟ್ ಒಂದು ಸಚಿವ ಸ್ಥಾನ ಅದು ಕುಮಾರಣ್ಣಂತವ್ರ ಅನುಭವಿ 2 ಬಾರಿ ಮುಖ್ಯಮಂತ್ರಿ ಆದವರು ಇವತ್ತು ನಿಜಕ್ಕೂ ಇವತ್ತು ಕರ್ನಾಟಕ ಒಂದು ದೊಡ್ಡ ಒಂದು ಕೊಡುಗೆ ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತು ಅವ್ರ ಚಿಂತನೆನೂ ಅವ್ರದ್ದು ವಿಜನು ಕರ್ನಾಟಕ. ಇವತ್ತು ನಾವು ಎಲೆಕ್ಷನ್ನಲ್ಲಿ ಅವ್ರು ಹೇಳಿದ್ದು, ಇವತ್ತು ಅವರು ನಮ್ಮ ಪಕ್ಷದ ಹಿರಿಯ ಶಾಸಕರಿದ್ದರು, ಅಪೋಸಿಷನ್ ಲೀಡರ್ ಇದ್ದರು. ಇವತ್ತು ಅದು ಬಿಟ್ಟು ಇವತ್ತು MP ನಿಂತು ಇವತ್ತು ಅವ್ರ ಎಲೆಕ್ಷನ್ನಲ್ಲಿ ಇವತ್ತು ರಾಜ್ಯಕ್ಕೆ ಏನಾರ ಒಳ್ಳೇದು ಮಾಡೋ ದೃಷ್ಟಿನಿಂದ ಏನು ನಿಂತಿದ್ದಾರೆ, ಆ ದೇವರು ಹಾಗೆ ಒಲ್ದಿದ್ದಾರೆ. ಇನ್ನೊಂದು ಕೊನೆ ಪ್ರಶ್ನೆ, ಎಲ್ಲಿ JDS ಕರ್ನಾಟಕದಲ್ಲಿ ಮುಗ್ದೇ ಹೋಯ್ತು ಅನ್ನೋಂಥ ರೀತಿಯಲ್ಲಿ ಕಾಂಗ್ರೆಸ್ನವರು ಮಾತನಾಡ್ತಾ ಇದ್ರು. ಆದರೆ ಅದಕ್ಕೆಲ್ಲ ಉತ್ತರ ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಫಿನಿಕ್ಸ್ ರೀತಿಯಲ್ಲಿ JDS ಎದ್ದು ಬರ್ತಾ ಇದೆ. ನೋಡಿ, ಕಾಂಗ್ರೆಸ್ನವರು ಅವರು ಸುಳ್ಳು ಹೇಳಿ ಧೋಕಾಬಾಜಿ ಮಾಡಿ ಜನರ ಜೊತೆಯಲ್ಲಿ ಇವತ್ತು ನೋಡ್ರಿ ಕೇಂದ್ರ ಇವತ್ತು ಮೊನ್ನೆ ಎಲೆಕ್ಷನ್ನಲ್ಲಿ ಏನಾಯಿತು, ಅವ್ರ ಮನೆಗೆ ಹೋಗಿ ನಿಂತಿದ್ದಾರೆ ಜನ, 1 ಲಕ್ಷ ರೂಪಾಯಿ ಕೊಡ್ರಿ ನಮಗೆ, ಓಟ್ ನಿಮಗೆ ಹಾಕಿದ್ದೀವಿ ಅಂತೇಳಿ. ಇಂಥವೆಲ್ಲ ಗಿಮಿಕ್ ಮಾಡ್ಕೊಂಡು ಸರ್ಕಾರ ಮಾಡಿದ್ದೀಗ ಅವರು. ನಾಳೆ ಬೆಳಗ್ಗೆ ಇದು ಇದ್ರೆ ವಿಸರ್ಜನೆ ಮಾಡಿ ಬರಲಿ. 1 ವರ್ಷ ಆಯಿತು, ಇನ್ನೂ TP ZP ಮಾಡಿಲ್ಲ ಅವರು, ಗೊತ್ತಾಯ್ತಾ? ಹಾಗಾಗಿ ಅವ್ರದ್ದು ಏನೋ ಗಿಮಿಕ್ ಸರ್ಕಾರ ಬಿಟ್ಟರೆ ಬೇರೆದೇನೂ ಇಲ್ಲ ಅದು. ನಮಸ್ಕಾರ. ಇಷ್ಟು ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗ್ತಿರೋ ಬಗ್ಗೆ ಸಂತೋಷವನ್ನ JDSನ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ನವದೆಹಲಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.